ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಮಂಟ್ ಟೆಕ್ ಯೂಟ್ಯೂಬ್ ಚಾನಲ್. ನನ್ನ ಹೊಸ ವಿಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ ಹಾಗೂ ಸುಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ಒಂದು ನಿಮಗೆ ಯೂಸ್ಫುಲ್ ಆದಂಥ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿನ ತಿಳಿಸ್ಕೊಡೋಕ್ಕೆ ಹೊರಟಿದ್ದೀನಿ. ಅಂತಂದರೆ ನಿಮಗೆ ನಾನು ಹೇಳುವಂಥ ಒಂದು ಇನ್ಫಾರ್ಮೇಷನಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಅಂಥ ವಿಷಯನ ಇವತ್ತು ನಿಮಗೆ ಹೇಳೋಕ್ಕೆ ಅಂತ ಹೊರಟಿದ್ದೀನಿ ಫ್ರೆಂಡ್ಸ್. ಏನಪ್ಪ ಅಂತ ವಿಷಯ ಹೇಳೋದನ್ನ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಯಾಕಂತ ಅಂದರೆ ನೀವು ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನನ್ನ ನೆಕ್ಸ್ಟ್ ವಿಡಿಯೋ ಯಾವುದೇ ವಿಡಿಯೋ ಆದರೂ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬೇಗ ಪಟ್ಟ ಅಂತ ಬಂದು ತಲುಪುತ್ತೆ ಫ್ರೆಂಡ್ಸ್. ಬನ್ನಿ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ನಾನು ಇವತ್ತು ಏನು ವಿಷಯ ಹೇಳಕೊಟ್ಟಿದ್ದೀನಪ್ಪ ಅಂತ ಅಂದರೆ ಸಿಂಪಲ್ ಫ್ರೆಂಡ್ಸ್. ನಿಮ್ಮ ಹತ್ರ ಇರುವಂಥ ನಿಮ್ಮ 2 ವರ್ಷ 3 ವರ್ಷದಿಂದ ತೆಗೆದಿರುವಂಥ ಫೋಟೋಗಳೇನಾದರೂ ಡಿಲೀಟ್ ಆಗಿದರೆ, ಅಕಸ್ಮಾತ್ ಬೈ ಚಾನ್ಸ್ ಮಿಸ್ಸಾಗಿ ಡಿಲೀಟ್ ಆಗಿದರೆ ಅವನ್ನು ಹೇಗೆ ರಿಕವರಿ ಮಾಡೋದು, ಎಷ್ಟು ಒಂದು 15 ನಿಮಿಷದಲ್ಲೇ ಹೇಗೆ ರಿಕವರಿ ಮಾಡೋದು ಆ ಫೋಟೋನ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡೋಕ್ಕೆ ಅಂತ ಬಂದಿದ್ದೀನಿ. ಓಕೆ, ವಿಡಿಯೋನ ಶುರು ಮಾಡಿದ್ರೆ ಫ್ರೆಂಡ್ಸ್. ನೀವು ಮಾಡಬೇಕಾಗಿರೋದು ಇಷ್ಟೇ ಫ್ರೆಂಡ್ಸ್, ಸಿಂಪಲ್. ನಾನು ಹೇಳೋ ಕೆಲವು ಟ್ರಿಕ್ಸ್ನ ಯೂಸ್ ಮಾಡಿದ್ರೆ ಅದರಿಂದ ಆರಾಮಾಗಿ ನೀವು ಅದನ್ನು ರಿಕವರಿ ಮಾಡ್ಬೋದು ಫ್ರೆಂಡ್ಸ್. ನಿಮ್ಮ 2 ವರ್ಷ ಅಥವಾ 3 ವರ್ಷದ ಹಿಂದೆ ಏನು ಡಿಲೀಟ್ ಆಗಿದೋ ಆ ಫೋಟೋಗಳೆಲ್ಲೂ ಸಹ ನೀವು ರಿಕವರಿನ ಮಾಡ್ಕೋಬೋದು ಫ್ರೆಂಡ್ಸ್. ಏನಪ್ಪ ಅಂದರೆ ಮೊದಲಿಗೆ ನೀವು ನಿಮ್ಮ ಮೊಬೈಲ್ ಡೇಟಾನ ಆನ್ ಮಾಡ್ಕೊಂಡ ನಂತರ ನೀವು ಮಾಡಬೇಕಾದ ಇಷ್ಟೇ, ಪ್ಲೇಸ್ಟೋರ್ಗೆ ಬಂದು ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು ಅಷ್ಟೇ. ಇದಕ್ಕೋಸ್ಕರ ಒಂದು ಎಕ್ಸ್ಟ್ರಾ ಅಪ್ಲಿಕೇಶನ್, ಅದೇನು ಜಾಸ್ತಿ MB ಇಲ್ಲ. ಸಿಂಪಲ್ ಪ್ಲೇಸ್ಟೋರ್ಗೆ ಓಪನ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ನೋಡ್ಬೋದು. ಸಿಂಪಲ್ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಡಿಸ್ಕ್ ಡಿಗ್ಗರ್ ಅಂತ ಒಂದು ಆಪ್ಷನ್, ಅದನ್ನು ಸರ್ಚ್ ಮಾಡಿದ್ರೆ ಸಾಕು. ಈ ಥರ ಒಂದು ದೊಡ್ಡ ಆಪ್ಷನ್ ಬರುತ್ತೆ ನಿಮಗೆ. ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಡಿಸ್ಕ್ ಡಿಗ್ಗರ್ ಮೊದಲಿಂದ ಅದನ್ನು ಕ್ಲಿಕ್ ಮಾಡ್ಕೊಂಡ ನಂತರ ಇದಿರೋ ಒಂದು ಆಪ್ಷನ್ ಬರುತ್ತೆ. ಅದನ್ನು ದೊಡ್ಡದಾಗಿ ಕ್ಲಿಕ್ ಮಾಡಿಕೊಂಡ್ರೆ ಇದು ಕೇವಲ ಬರೀ 4 MB ಇದೆ ಅಷ್ಟೇ. ಸುಮಾರು 100 ಮಿಲಿಯನ್ ಇದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ನಾನು ಇದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಏನಂತ ಬರುತ್ತೆ ಅಂದರೆ ಡಿಸ್ಕ್ ಡಿಗ್ಗರ್ ಫೋಟೋ ರಿಕವರಿ ಅಂತ ಬರುತ್ತೆ. ಇದನ್ನು ನೋಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ ಇದ್ರ ಲಿಂಕ್ನ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲೂ ಸಹ ನಾನು ಹಾಕಿರ್ತೀನಿ. ಬೇಕಾದ್ರೆ ಅಲ್ಲಿ ಹೋಗಿ ಬೇಕಾದ್ರೆ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇದನ್ನು ಡೌನ್ಲೋಡ್ ಮಾಡ್ಕೊಂಡ ನಂತರ ಸಿಂಪಲಾಗಿ ನೀವು ಅದನ್ನು ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಪನ್ ಮಾಡ್ಕೊಂಡಾಗ ಸ್ಟಾರ್ಟಿಂಗ್ ಈ ಥರ ಬರುತ್ತೆ. ಈ ಥರ ಬಂದಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು. ಮೇಲ್ಗಡೆ ಇಲ್ಲೊಂದು ಸರ್ಚ್ ಫಾರ್ ಲಾಸ್ಟ್ ಫೋಟೋಸ್ ಅಂತ ಇದೆ, ಇನ್ನೊಂದು ಸರ್ಚ್ ಫಾರ್ ಲಾಸ್ಟ್ ವೀಡಿಯೋಸ್ ಅಂತ ಇದೆ. ಇವೆರಡನ್ನು ನೀವು ಅಬ್ಸರ್ವ್ ಬಂದು ನಿಮ್ಮ ವೀಡಿಯೋ ಆಗಲಿ ಫೋಟೋ ಆಗಲಿ ಯಾವುದೇ ಡಿಲೀಟ್ ಆಗಿದ್ರು ಸಹ ಇಲ್ಲಿ ರಿಕವರಿ ಮಾಡ್ಬೋದು. ನೀವು ಮಾಡಬೇಕಾಗಿರೋದು ಇಷ್ಟು, ಇಲ್ಲಿ ಸರ್ಚ್ ಫಾರ್ ಲಾಸ್ಟ್ ಫೋಟೋಸ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಫ್ರೆಂಡ್ಸ್. ನಿಮ್ಮ ಒಂದು ಹಳೆಯ ಫೋಟೋಗಳೆಲ್ಲ ರಿಕವರಿ ಆಗ್ತವೆ. ಸ್ಟಾರ್ಟಿಂಗ್ ಒಂದು ಜಸ್ಟ್ ಅದು ಆಪ್ಷನ್ ಕೇಳುತ್ತೆ, ಅಲೋ ಅಂತ ಕೊಡಬೇಕಷ್ಟೇ. ಅದನ್ನು ನಿಮ್ಮ ಗ್ಯಾಲರಿನ ಅಲೋ ಕೇಳುತ್ತೆ. ಸುಮಾರು 2 ವರ್ಷದ ಫೋಟೋ ಅಲ್ಲಿ ರಿಕವರಿ ಆಗುತ್ತೆ. ಇದು 100% ಇದು ವರ್ಕ್ ಆಗುತ್ತೆ ಫ್ರೆಂಡ್ಸ್. ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ. ನಾನು ಈಗ ಏನಕ್ಕೆ ನೋಡಿ ಫ್ರೆಂಡ್ಸ್, ಈಗ ನಾನು ಬೇಕಾದ್ರೆ ತೋರಿಸ್ತೀನಿ. ಸರ್ಚ್ ಫಾರ್ ಲಾಸ್ಟ್ ಫೋಟೋಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು, ಇಲ್ಲಿ ರಿಕವರ್ ಅಂತ ತೋರಿಸ್ತಾ ಇದೆ ಫ್ರೆಂಡ್ಸ್. ಇಲ್ಲಿ ತುಂಬ ಹಳೆಯವೆಲ್ಲ ಫೋಟೋಗಳಲ್ಲಿ ರಿಕವರಿ ಆಗ್ತವೆ ನೋಡಿ ಫ್ರೆಂಡ್ಸ್. ಇವೆಲ್ಲ ಸಹ ನಾನು ಡಿಲೀಟ್ ಮಾಡಿದ್ದೀನಿ. ನಾವೇನಾದ್ರು ರಿಕವರಿ ಮಾಡ್ಕೋಬೇಕು ಅಂದರೆ ಸಿಂಪಲಾಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ರಿಕವರಿ ಅಂತ ಕೊಟ್ಟರೆ ಸಾಕು, ರಿಕವರಿ ಆಗುತ್ತೆ ಫ್ರೆಂಡ್ಸ್. ಎಲ್ಲ ತುಂಬ ಹಳೆಯ ಫೋಟೋ, ಸುಮಾರು ವರ್ಷದ ಫೋಟೋಸ್ ಇವೆಲ್ಲ ಫ್ರೆಂಡ್ಸ್ ರಿಕವರಿ ಆಗುತ್ತೆ. ಏನಂದರೆ ರಿಕವರಿ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಫ್ರೆಂಡ್ಸ್. ಅಷ್ಟೇ ನೀವು ಆ ಟೈಮ್ಗೆ ಕಾಯ್ತಾ ಇದ್ದರೆ ಆರಾಮಾಗಿ ರಿಕವರಿ ಮಾಡ್ಕೋಬೋದು ಫ್ರೆಂಡ್ಸ್. ನೀವೇನಾದ್ರು ರಿಕವರಿ ಮಾಡ್ಕೋಬೇಕು ಅಂದರೆ ಇಲ್ಲಿ ಬಾಕ್ಸ್ ಕಾಣ್ತಿದ್ದಿಲ್ಲ ಈ ಮೇಲ್ಗಡೆ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ರಿಕವರಿ ಅಂತ ಕೆಳಗಡೆ ಇದೆಲ್ಲ ರಿಕವರಿ ಕೊಟ್ಟರೆ ಆರಾಮಾಗಿ ರಿಕವರಿ ಆಗುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋಯಿಂದ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದೆ, ಯೂಸ್ಫುಲ್ ಅಂತ ಒಂದು ಕಮೆಂಟ್ನ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.